ನಮಸ್ತೆ ನನ್ನ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಶ್ರಾವಣಕ್ಕೆ ಉತ್ತಮವಾದ ಬಾಳೆಗೊನೆಗಳು ಬಂದಾಗ ನಿಮಗೆ ಅಧಿಕ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇನ್ನೇನು ಶ್ರಾವಣ ಹತ್ರ ಬರ್ತಾ ಇದೆ, ಅಂಥ ಸಮಯದಲ್ಲಿ ನಮಗೆ ಬಾಳೆಗೊನೆಗಳು ದಷ್ಟಪುಷ್ಟವಾಗಿ ಕಟಾಪಿಗೆ ಬರಬೇಕು ಅಂದರೆ ನಾವು ಯಾವ ರೀತಿ ಎಲ್ಲ ಆರೈಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮುಖ್ಯವಾಗಿ ಬಾಳೆ ಕೃಷಿ ಅಂತಕ್ಕಂಥದ್ದು ವಾರ್ಷಿಕ ಕೃಷಿ ಆಗಿರುತ್ತದೆ. ಇದು 10 ರಿಂದ 11 ತಿಂಗಳು ನಾವು ಪರಿಶ್ರಮದಿಂದ ಉತ್ತಮವಾಗಿ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಿದಾಗ ಸಿಗ್ತಕ್ಕಂಥ ಪ್ರತಿಫಲ ಆಗಿರುತ್ತೆ ಸ್ನೇಹಿತರೆ. ಈ ವರ್ಷ ಮಳೆ ಅಭಾವದಿಂದ ಎಷ್ಟೋ ತೋಟಗಳು ಹಾಳಾಗಿದ್ದಾವೆ. ಖಂಡಿತವಾಗಿಯೂ ಉತ್ತಮವಾಗಿ ಯಾವ ರೈತ ಆರೈಕೆಯನ್ನು ಮಾಡ್ತಾನೋ ಆ ರೈತನಿಗೆ ಲಾಭ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಸ್ನೇಹಿತರೆ. ಲಾಸ್ಟ್ ಇಯರ್ ಎಲ್ಲ ಶ್ರಾವಣದಲ್ಲಿ ಯಾವ ಬೆಲೆ ಇತ್ತಪ್ಪ ಅಂದರೆ 100 ರಿಂದ 110 ರೂಪಾಯಿವರೆಗೂ ಕೆಜಿ ಖರೀದಿದಾರರು ರೈತರ ಹತ್ರ ಬಂದು ಕಟಾಪು ಮಾಡ್ಕೊಂಡು ಹೋಗ್ತಾಯಿದ್ರು. ಈ ವರ್ಷ ಕೂಡ ಇದೇ ಬೆಲೆ ಇರುತ್ತೆ, ಇದಕ್ಕಿಂತ ಏರಿಕೆ ಕೂಡ ಆಗುತ್ತೆ, ಇದರಲ್ಲಿ ಅನುಮಾನ ಬೇಡ. ನೀವು ಆರೈಕೆ ಕಡೆ ಒತ್ತು ಕೊಡಬೇಕಾಗುತ್ತೆ. ಆರೈಕೆ ಕಡೆ ಒತ್ತು ಕೊಡಬೇಕಾಗುತ್ತೆ ಅಂದರೆ ಕೊನೆಯ ಹಂತದಲ್ಲಿ ಇರ್ತಕ್ಕಂಥ ಬಾಳೆಗಳು ಶ್ರಾವಣಕ್ಕೆ ಬರ್ತವೆ. ನೋಡಿ, ನಿಮಗೆ ಕಾಣಿಸ್ತಿದೆಯೋ ಈ ರೀತಿ ಆಗಿ ಎಲ್ಲ ರೆಡಿಯಾಗಿರ್ತಕ್ಕಂಥವು ಇನ್ನೊಂದೆರಡು ತಿಂಗಳೊಳಗೆ ನಿಮಗೆ ಕಟಾಪಿಗೆ ಬರ್ತವೆ ಸ್ನೇಹಿತರೆ. ನಮಗೆ ಬರ್ತವೆ ಅಂದಾಗ ನಾವು ಅವಕ್ಕೆ ಯಾವ ರೀತಿಯ ಪೂರೈಕೆಯನ್ನು ಕೊಡಬೇಕು, ಫಲವತ್ತತೆಯನ್ನು ಮಾಡಬೇಕು ಅನ್ನೋದು ರೈತನಿಗೆ ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ನೋಡಿ, ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀರನ್ನು ಕಡಿಮೆ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೀರಿನ ಪೂರೈಕೆಯನ್ನು ನೀವು ಮಾಡಿದರೆ ಉತ್ತಮವಾಗಿ ಬಾಳೆಗೊನೆ ಬರೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ ಸ್ನೇಹಿತರೆ. ನೀರು ತುಂಬ ಚೆನ್ನಾಗಿ ಬಿಟ್ಟಿದ್ದೀರಾ ಅಂದಾಗ ಇನ್ನೊಂದು ಕಾರಣ ಏನು, ನೀವು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂದರೆ ಗೊಬ್ಬರದ ಪೂರೈಕೆ ಸ್ನೇಹಿತರೆ. ಗೊನೆ ತೆನೆ ಮೇಲೆ ಗೊಬ್ಬರದ ವಿತರಣೆಯನ್ನು ಮಾಡಿದರೆ ನಿಮ್ಮ ಬಾಳೆಕಾಯಿಗಳು ತೂಕ ಬರುತ್ತೆ, ದಪ್ಪ ಬರುತ್ತೆ, ಸೈಜು ದಪ್ಪ ಬರುತ್ತಾ. ಈಗ ಗೊನೆ ಇರ್ತದೆ ಅಂದ್ಕೊಳ್ಳೋಣ, ಅದರಲ್ಲಿ ಬಾಳೆಕಾಯಿ ಇರುತ್ತೆ ಅಂದ್ಕೊಳ್ಳೋಣ. ಆ ಬಾಳೆಕಾಯಿ ಏನಂದರೆ ಸೈಜು ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ, ತೂಕ ಚೆನ್ನಾಗಿ ಬರುತ್ತೆ. ಗೊನೆ 10 ಕೆ ಜಿ ಬರ್ತಕ್ಕಂಥದ್ದು 12-13 ಕೆ ಜಿ ಗೊನೆ ಬರುತ್ತೆ. ಗೊನೆ ತೆನೆ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪಿಸ್ತಲೇ ಒಮ್ಮೆ ಆದರೂ ರಾಸಾಯನಿಕ ಗೊಬ್ಬರವನ್ನು ಕೊಡಿ ಸ್ನೇಹಿತರೆ. ನೀರಾಯಿತು, ಗೊಬ್ಬರ ಆಯಿತು. ನೆಕ್ಸ್ಟು ಏನು ಮಾಡ್ತೀರಾ ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸುತ್ತ ಬೆಳೆದಿರ್ತಕ್ಕಂಥ ಕಂದುಗಳಿದಾವಲ್ಲ, ಇಂಥ ಕಂದುಗಳನ್ನು ನಾವು 15 ದಿನಕ್ಕೊಮ್ಮೆ ಕಟ್ ಮಾಡಬೇಕಾಗುತ್ತೆ. ಯಾಕೆ ನಾವು ಇಂಥ ಕಂದುಗಳನ್ನು ಕಟ್ ಮಾಡಬೇಕು ಅಂದರೆ ನೀವು ಗೊನೆ ಹೊಡಿತಕ್ಕಂಥ ಬಾಳೆ ಸಸಿ ಸಂಪೂರ್ಣವಾಗಿ ಫಲವತ್ತತೆಯನ್ನು ತಗೊಂಡು ಉತ್ತಮವಾಗಿ 12 ರಿಂದ 15 ಕೆ ಜಿ ಗೊನೆಗಳನ್ನು ನಿಮಗೆ ಕೊಡಬೇಕು ಅಂದರೆ ಅಂಥ ಕಂದುಗಳನ್ನು ನೀವೇನು ಮಾಡಬೇಕು, ಕಟಾಪನ್ನು ಮಾಡಬೇಕು. ನೀವು ಕಂದು ಕಟಾಪು ಮಾಡಿದಾಗ ಗೊನೆ ಹೊಡಿತಕ್ಕಂಥ ಸಸಿಗೆ ಸಂಪೂರ್ಣವಾದ ಫಲವತ್ತತೆ ಹೋಗಿ ತುಂಬ ಚೆನ್ನಾಗಿ ಗೊನೆಗಳು ತೂಕಕ್ಕೆ ಬರ್ತವೆ, ಸರಿಯಾದ ಸಮಯಕ್ಕೆ ಕಟಾಪಿಗೆ ಬರ್ತವೆ. ಹಾಗಾಗಿ ಪ್ರತಿಯೊಬ್ಬ ಬಾಳೆ ರೈತನೂ ಕೂಡ 15 ದಿನಕ್ಕೊಮ್ಮೆ ಬಾಳೆ ಕಂದುಗಳನ್ನು ಕಟಾಪು ಮಾಡೋದನ್ನು ಮರಿಬೇಡಿ. ನೋಡಿ, ನೀರು, ಗೊನೆ ತೆನೆ ಮೇಲೆ ಗೊಬ್ಬರ, ಕಂದುಗಳನ್ನು ಕಟಾಪು ಮಾಡ್ತಕ್ಕಂಥದ್ದು ಈ 3 ಮುಖ್ಯ ವಿಚಾರಗಳಾಗಿರ್ತದೆ ಸ್ನೇಹಿತರೆ. ಈ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗದಲ್ಲೇ ಅಚ್ಚುಕಟ್ಟಾಗಿ ನೀವು ಕೆಲಸವನ್ನು ಮಾಡಿದ್ದೀರಾ ಅಂದರೆ, ಒಂದು ಎಕರೆಗೆ 1000 ಬಡ್ಡೆ ಹಾಕಿದ್ದೀರಾ ಅಂದರೆ ಶ್ರಾವಣಕ್ಕೆ ಈಗ ಗೊನೆ ಹಂತದಲ್ಲಿ ಇದೆ ಆಲೆ ಚೆನ್ನಾಗಿ ಅಂತ ಅಂದರೆ ಶ್ರಾವಣಕ್ಕೆ ಒಂದು 60 ಭಾಗ ಕಡಿಸ್ಕಂತು ಅಂದರೂ ಸಮೇತ ನಿಮಗೆ ಒಂದು 10 ಟನ್ ಬಾಳೆ ಸಿಗುತ್ತೆ ಒಂದು ಎಕರೆಗೆ ಅಂದಾಗ ಒಂದು 60% ಕಡ್ದಿದ್ದೀರಾ ಅಂದರೆ 6 ಟನ್ ಬಾಳೆ ಕಡಿತೀರಾ. 6 ಟನ್ ಬಾಳೆ ಕಡ್ದಿದ್ದೀರಾ, ಮಿನಿಮಮ್ 70 ರಿಂದ 80 ರೂಪಾಯಿನೇ ಕಟ್ಟ, ನಾನು 100 ರೂಪಾಯಿನೂ ಕಟ್ಟಕ್ಕೆ ಹೋಗೋದಿಲ್ಲ. ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದುಡ್ಡು ಆಗುತ್ತೆ ಅಂತ. 8 ಆರ್ಲೆ ಲೆಕ್ಕ ಹಾಕ್ಕೊಳ್ಳಿ, 8 ಆರ್ಲೆ ಎಷ್ಟಾಗುತ್ತೆ? 4,80,000 ರೂಪಾಯಿ ದುಡ್ಡಾಗುತ್ತೆ ಸ್ನೇಹಿತರೆ. ಈ ರೀತಿ ಉತ್ತಮವಾಗಿ ಲಾಭವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಾಳೆಗೆ ಒಂದು ಎಕರೆಗೆ ಏನಿಲ್ಲ ಅಂದರೂ ಒಂದು 80 ರಿಂದ 1 ಲಕ್ಷ ಖರ್ಚು ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನೀರು,
ಗೊಬ್ಬರ ಕಂದನ್ನು ಕಟಾವು ಮಾಡ್ತಕ್ಕಂಥದ್ದು, ಟೈಮಿಗೆ ಸರಿಯಾಗಿ ಕಟಾಪನ್ನು ಮಾಡಿಸ್ತಕ್ಕಂಥದ್ದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಕಂದು ಈ ಗೊನೆ ಬಂದಿದೆ ನೋಡೋಣ ಅಂತ ಬಿಟ್ಕೊಬಿಡಿ, ಆಗ ಅದನ್ನು ಕಡಿದ್ರೆ ಹಿಂದಿನ ಗೊನೆಗಳು ಬೇಗ ಬರ್ತವೆ. ಅದು ಒಂದರಿಂದ ಒಂದಕ್ಕೆ ಚೆನ್ನಾಗೆ ಇದಾಗಿ ಕಟಾಪು ಬಿದ್ದಂಗೆಲ್ಲ ಗೊನೆಗಳು ಜಾಸ್ತಿ ಬರ್ತವೆ. ಹಾಗಾಗಿ ನೀವು ಕಟಾಪನ್ನು ಸಮೇತ ಸರಿಯಾದ ಸಮಯಕ್ಕೆ ಮಾಡಿಸ್ಬೇಕಾಗಿರ್ತದೆ. ಬಾಳೆ ರೈತರು ಈ ವರ್ಷ ಲಕ್ಷಾಧಿಪತಿಗಳಾಗ್ಬೋದು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದರೆ. ನೋಡಿ, ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿಯ 10 ಹಲವು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ. ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.